ಅವರು ಗ್ಲಾಮರ್ನ ಬಿಟ್ಟು ಬಿಡ್ತಾರಲ್ಲ, ನಾವು ಗ್ಲಾಮರ್ ಜೊತೆಲಿ ಬದುಕ್ತೀವಿ. ಆರ್ಟಿಫಿಷಿಯಲ್ನೆಸ್ ನಮ್ಮಲ್ಲಿ ಜಾಸ್ತಿ, ಅವರಲ್ಲಿ ನ್ಯಾಚುರಲ್ನೆಸ್ ಜಾಸ್ತಿ. ಅರ್ಜ್ ಇಬ್ರಿಗೂ ಇರ್ಬೋದು. ಆ ಡ್ಯಾನ್ಸ್ ಮಾಡಬೇಕಾದ್ರೆ ಅವ್ರಿಗೆ ಮದ್ಯ ಬೇಕಾವಾಗ, ಮದ್ಯ ಮಾಂಸ ಡ್ಯಾನ್ಸ್ ಇದಿರುತ್ತೆ. ಇಲ್ಲಿನ ಹಾಗೆ ಅಲ್ಲಿಯೂ ಕೂಡ ಕರಪ್ಟ್ ಅಗೋರಿಗಳು ಇದ್ದಾರೆ, ಎಕ್ಸ್ಪ್ಲಾಯಿಟೇಷನ್ ಮಾಡುವ ಅಗೋರಿಗಳಿದ್ದಾರೆ. ಸೊ ಇಲ್ಲಿ ಹೇಗೆ ನಿಮಗೆ ನಾನಾ ತರಹದ ಜನ ಕಾಣ್ತಾರೆ, ಒಳ್ಳೆಯವರು, ಕೆಟ್ಟವರು, ಕಳ್ಳರು, ಕದೀಮರು, ದರೋಡೆಗೋರು ಕಾಣ್ತಾರೆ, ಅದೇ ಮೆಂಟಾಲಿಟಿ ಅಲ್ಲೂ ಇರೋರಿದ್ದಾರೆ. ಅವ್ರು ಯಾವತ್ತೂ ಆಬ್ಲಿಗೇಷನ್ ಅಲ್ಲಿ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ. ಅವ್ರಿಗೇನು ಮಾಡ್ತಾರೆ ಅಂದರೆ ಒಂದೋ ಎರಡೋ ವಿದ್ಯೆಗಳನ್ನು ದಾರೆ ಏರ್ಕೊಟ್ಬಿಡ್ತಾರೆ. ಒಂದು ವ್ಯಕ್ತಿಯನ್ನು ನಿಲ್ಲಿಸ್ಬಿಟ್ಟು ಎಲ್ಲರೂ ಕಲ್ ತಗೊಂಡು ಹೊಡಿತಾರೆ. ಇಲ್ಲಿ ಅಂಥದ್ದೇ ಕ್ರೂರವಾದ ಪದ್ಧತಿಗಳು ಶಿಕ್ಷೆಯ ರೂಪದಲ್ಲಿ ಇದೆ. ಸೊ ನಮಗೆ ಲಿಮಿಟೇಷನ್ಸ್ ಆಫ್ ಫಿಸಿಕಲ್ ಎನರ್ಜಿ, ಲಿಮಿಟೇಷನ್ಸ್ ಆಫ್ ಮೆಂಟಲ್ ಎನರ್ಜಿ ನಮಗಿದೆ. ಅಘೋರಿಗಳಿಗೆ ಫಿಸಿಕಲ್ ಲಿಮಿಟೇಷನ್ನು ಇಲ್ಲ, ಮೆಂಟಲ್ ಲಿಮಿಟೇಷನ್ನು ಇಲ್ಲ. ಇಷ್ಟೆಲ್ಲ ಮಾತಾಡಿದ್ವಿ ಅಘೋರಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ವಾಟ್ ಐ ಅಂಡರ್ಸ್ಟುಡ್ ಇಸ್ ಅವ್ರಿಗೆ ಈ ನಾಗರಿಕ ಸಮಾಜದಿಂದ ದೂರ ಹೋಗಬೇಕು, ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ. ಅವರು ಎಲ್ಲದರ ನಿಗ್ರಹಣೆಯನ್ನು ಮಾಡ್ತಾರೆ, ಊಟ ಇರ್ಬೋದು, ಚಳಿ ತಡ್ಕೊಳ್ಳೋದಿರ್ಬೋದು, ಎಲ್ಲವೂ ಸರಿ. ಬಟ್ ಎಂಡ್ ಆಫ್ ದ ಡೇ ದ ಬಾಡಿ ಈಸ್ ಅ ಹ್ಯೂಮನ್ ಬಾಡಿ. ಮೆಂಟಲಿ ಅವರು ಎಲಿವೇಟ್ ಆಗ್ತಾ ಇರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಬಾಡಿ ಅನ್ನೋದಿರುತ್ತಲ್ಲ, ಅದಕ್ಕೆ ಅದರದ್ದೇ ಆದ ಒಂದು ಶೆಲ್ಫ್ ಲೈಫ್ ಅಂತೂ ಇದ್ದೇ ಇರುತ್ತೆ. ಈಗ ಅವರು ಹಸಿ ಮಾಂಸವನ್ನು ತಿಂತಾರೆ, ಅಷ್ಟು ಚಳಿಯಲ್ಲಿ ಅದನ್ನು ತಡ್ಕೊಳ್ತಾರೆ, ಅದು ಮನಸ್ಸಿನಿಂದ. ಬಟ್ ದೇಹಕ್ಕೆ ಎಫೆಕ್ಟ್ ಆಗಲ್ವಾ, ಆರೋಗ್ಯ ಸಮಸ್ಯೆ ಬರಲ್ವಾ, ಡಾಕ್ಟರ್ ಹತ್ರ ಹೋಗಬೇಕಾಗಲ್ವಾ? ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ. ಪ್ರಾಣಿಗಳಿಗೆ ಯಾವ ಡಾಕ್ಟರ್ ಇದೆ? ಪರ್ಟಿಕ್ಯುಲರ್ಲಿ ಕಾಡಿನ ಪ್ರಾಣಿಗಳಿಗೆ. ಸ್ಟ್ರೀಟ್ ನಾಯಿಗಳಿಗೆ ಯಾವ ಡಾಕ್ಟರ್ ಇದೆ? ಮನೆಯಲ್ಲಿ ಬೆಳೆಸಿರೋ ನಾಯಿ ಆದರೆ ನಾವು ಇದನ್ನು ಕೇರ್ ತಗೋತೀವಿ. ಹೌದು. ಹಸುಗಳಿಗೆ ಅದು ಹಾಲು ಕೊಡುತ್ತೆ, ಹಾಗಾಗಿ ಅದರ ಕೇರನ್ನು ನಾವು ತಗೋತೀವಿ. ಬೀದಿ ನಾಯಿಗಳು, ಬೀದಿಯ ಪ್ರಾಣಿಗಳು, ಕಾಡಿನ ಪ್ರಾಣಿಗಳು, ಇವಕ್ಕೆ ಯಾವ ಡಾಕ್ಟರ್ ಇದೆ? ಯಾರು ಕೇರ್ ತಗೋತಾರೆ? ಸೆಲ್ಫ್ ಕೇರ್. ಅನಾಗರಿ ಕಾಲದಿಂದನೂ ಬಂದಿರೋದು, ಅದೆಲ್ಲವೂ ತನ್ನ ಒಳಗಡೆನೇ ಇದೆ. ಬಾಡಿಯಲ್ಲಿ ಸೆಲ್ಫ್ ಹೀಲಿಂಗ್ ಕ್ವಾಲಿಟೀಸ್ ಇದೆ. ನಾವು ಅದನ್ನು, ಆ ಲಾಜಿಕನ್ನು, ಆ ಸೈನ್ಸನ್ನು ಮರೆತು ಮೆಡಿಸನ್ ಕಡೆ ಹೋದ್ವಿ. ಹಾಗಾಗಿ ಇವತ್ತು ನಮಗೆ ಎಲ್ಲದಕ್ಕೂ ಮೆಡಿಸನ್ ಬೇಕು. ಬಟ್ ಐ ವುಡ್ ಲೈಕ್ ಟು ಇಂಟ್ರಪ್ಟ್. ಇವಾಗ ನ್ಯಾಚುರಲ್ ಆಗಿ ಏನೋ ಮಳೆಯಲ್ಲಿ ನೆಂದೆ ಅಕ್ಷಿ ಬಂತು, ಜ್ವರ ಬಂತು, ತುಂಬ ಸ್ಟ್ರೈನ್ ಆಯಿತು, ಬಾಡಿಗೆ ಎಕ್ಸೆಸ್ ಪ್ರೆಷರ್ ಆಯಿತು, ಬಂತು, ಓಕೆ. ಬಟ್ ಇಲ್ಲಿ ಉದ್ದೇಶಪೂರ್ವಕವಾಗಿ ಬಾಡಿನ ಅಸಾಲ್ಟ್ ಮಾಡ್ತಾರೆ. ಈ ಬಾಡಿಗೆ ಇಷ್ಟು ಟೆಂಪರೇಚರ್ ತಡ್ಕೊಳಕ್ಕಾಗುತ್ತೆ ಒಂದು ಮನುಷ್ಯನ ದೇಹಕ್ಕೆ ಅಂತಿದ್ರೆ, ಅದನ್ನು ಮೀರಿ ಅವ್ರೇನೋ ಪ್ರಯತ್ನ ಮಾಡೋಕ್ಕೆ ಹೋಗ್ತಾರೆ. ಅದು ಅಸಾಲ್ಟೇನೆ. ಅವಾಗ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ? ಪ್ರಾಣಿಗಳು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ? ತುಂಬಾ ನ್ಯಾಚುರಲ್ ಆಗಿ ನಿಮ್ಮ ಮುಂದೆ ದೇಹಕ್ಕೆ ತನಗೆ ತಾನೇ ಅದನ್ನೆಲ್ಲ ಹೀಲ್ ಮಾಡ್ಕೊಳ್ಳೋ ಶಕ್ತಿ ಇದೆಯಾ? ಹಾಗಿದ್ರೆ ಅದಿಲ್ಲದೆ ಇರೋದು ಹೇಗೆ ಬದುಕ್ತಾ ಇತ್ತು? ಸಿಟಿನಲ್ಲಿರುವ ಮನೆಯಲ್ಲಿ ಸಾಕಿರುವ ನಾಯಿನೂ ಬೀದಿಯಲ್ಲಿ ಸಾಕಿರುವ ನಾಯಿಗೂ ಈ ಎರಡರ ಆಯುಸ್ಸನ್ನು ನೋಡೋಣ. ಮನೆಯಲ್ಲಿ ಸಾಕಿದಂತಹ ನಾಯಿ ಚೆನ್ನಾಗಿ ಕಾಣಬಹುದು, ಆದರೆ ಬೀದಿ ನಾಯಿಗೆ ಆಯುಸ್ ಜಾಸ್ತಿ, ಬುದ್ಧಿ ಜಾಸ್ತಿ. ಇದಕ್ಕೆ ಚೌಕಟ್ಟು ಚಿಕ್ಕದು, ಅದಕ್ಕೆ ಚೌಕಟ್ಟು ದೊಡ್ಡದು. ಕಾಡಿನ ಪ್ರಾಣಿಗಳಿಗೆ ಚೌಕಟ್ಟು ದೊಡ್ಡದು. ಹಾಗೆ ಇವರು ಈ ಬಂಧಿತ ಸಮಾಜದಿಂದ ಹೊರಕೋದ ತಕ್ಷಣ ಅವ್ರ ಆಯುಸ್ ಜಾಸ್ತಿ. ನೀವು ಅನಾರೋಗ್ಯ ಅಂತ ಯಾವ್ದನ್ನ ಅಂತೀರಿ? ಕೆಮ್ಮಿದ್ರೆ, ನೆಗಡಿ ಆದ್ರೆ, ಸೀನಿದ್ರೆ ನಾವು ಆರೋಗ್ಯ ಸರಿ ಇಲ್ಲ ಅಂತಿದೀವಲ್ವಾ? ಅದೇ ಹೀಲಿಂಗ್. ಅದು ನ್ಯಾಚುರಲ್. ಅದು ನ್ಯಾಚುರಲ್. ಅಕ್ಷಿ ಬಂದಿದೆ, ಎಕ್ಸಸ್ ಆಫ್ ವಾಟರ್ ಒಳಗಡೆ ಇದೆ, ಒಂದು ಅವಕಾಶ ಹುಟ್ಟಿಸ್ಕೋತಾ ಇದೆ, ಸೀಂತಷ್ಟೇ. ಏನೋ ಸಿಕ್ಕಾಕೊಂಡಿದೆ, ಆ ಸಿಕ್ಕಾಕೊಂಡಿರೋದನ್ನ ಅದು ಬಲವಂತವಾಗಿ ಹೊರಗೆ ತೆಗೆಯುವ ಪ್ರಯತ್ನ ಪಡ್ತಾ ಇದೆ, ಅದೇ ಕೆಮ್ಮು. ನಾವೇನ್ ಮಾಡಕ್ ಹೊರಟಿದೀವಿ? ಆ ಕೆಮ್ಮನ್ ಮತ್ತೆ ಒಳಗೆ ಹಾಕೋಕ್ ಹೊರಟಿದ್ವಿ. ಆ ಎಕ್ಸಸ್ ವಾಟರ್ ಏನೋ ಸೀನ್ತಾ ಇದ್ವಿ, ಅಕ್ಷಿ ಮಾಡ್ತಾ ಇದ್ವಿ, ಅದನ್ನ ಒಳಕ್ ಹಾಕೋಕ್ ಹೊರಟಿದೀವಿ ಔಷಧಿ ಕೊಟ್ಟು. ಸೊ ಅವರು ನ್ಯಾಚುರಲ್ ಆಗಿರೋ ಬದುಕುವಾಗ ಅವ್ರಿಗೆ ಅನಾರೋಗ್ಯ ಬರಲ್ಲ. ಜ್ವರ ಬರ್ಬೋದು, ಮಲಗ್ತಾರೆ ಅಷ್ಟೇ. ಅವ್ರು ಹೊಸದು ಹುಡುಕೋತಾರೆ, ತಣ್ಣೀರು ಕುಡಿತಾರೆ, ಥಂಡಿ ಆಗಿದೆ ಬಿಸಿನೀರು ಕುಡಿತಾರೆ, ತುಂಬಾ ಥಂಡಿ ಆಗಿದೆ ತಡ್ಕೊಳಕ್ಕೆ ಆಗಿಲ್ಲ ಬೆಚ್ಚಿಗೆ ಹೋಗ್ತಾರೆ. ಆದರೆ ಇದು ಎಲ್ಲವೂ ಫಿಸಿಕಲ್ ಇಮ್ಯುನಿಟಿಯನ್ನ, ಮೆಂಟಲ್ ಇಮ್ಯುನಿಟಿಯನ್ನ ಬೆಳೆಸುತ್ತೆ. ಹಾಗಾಗಿ ಅವ್ರಿಗೆ ಮೆಡಿಸನ್ ಬೇಡ, ಏನು ಬೇಡ. ಸಪೋಸ್ ಕ್ಯಾನ್ಸರ್ ಬಂದಿದೆ, ಅವ್ರಿಗೆ ಗೊತ್ತೇ ಆಗಿಲ್ಲ ಕ್ಯಾನ್ಸರ್ ಬಂದಿದೆ ಅಂತ, 10 ವರ್ಷ ಜಾಸ್ತಿ ಬದುಕ್ತಾರೆ. ಕಡಿಮೆನಾ? ಇಲ್ಲಿ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಗತ್ತೆ, ದುಡ್ಡು ಇಲ್ಲ, ಕ್ಯೂರು ಇಲ್ಲ, ಅವರಿಗೆ 6 ತಿಂಗಳೊಳಗೆ ಸತ್ತೋಗ್ತಾರೆ. ಅವರಿಗೆ ಗೊತ್ತಾಗದೆ 10 ವರ್ಷ ಜಾಸ್ತಿ ಬದುಕ್ತಾರೆ. ಸೊ ಹಾಗಾಗಿ
ದೇ ಆರ್ ವೆರಿ ಪವರ್ಫುಲ್, ನ್ಯಾಚುರಲಿ ಪವರ್ಫುಲ್. ಓಕೆ. ಇದರಲ್ಲಿ ನಾನು ಅಘೋರಿಗಳು ಅಂತ ಮಾತ್ರ ಮಾತಾಡಲ್ಲ, ಸಾಧುಗಳಾದರೂ ಇಷ್ಟೇ, ಸಂತರು ಇಷ್ಟೇ. ಯಾರ್ಯಾರು ಸಿಸ್ಟಮ್ಮಿನ ವಿರೋಧ ಹೋಗಿದ್ದಾರೆ ನಮ್ಮ ನಾಗರಿಕರು, ಅವ್ರಿಗಷ್ಟೇ ರೋಗಗಳು. ಸಿಸ್ಟಮ್ಮಿನ ಪರ ಇದ್ದಾರೆ, ಸುಸ್ತಾಗಿದೆ, ಕೂತ್ಕೊಂಡಿದ್ದಾರೆ. ಸುಸ್ತಾದ್ರೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹೆಣ್ಮಕ್ಳು ಋತುಚರ್ಯನಲ್ಲಿ ಆ ಚೇಂಜ್ ಆದಾಗ್ಲೂ ಕೆಲಸ ಮಾಡಕ್ ಹೊರಟಿದ್ದೀರಿ. ಆಕ್ಚುಲಿ ಅದನ್ನು 3 days ಆಫ್ ರೆಸ್ಟ್ ಇತ್ತು. ಅಂದ್ರೆ ಆ ಪದ್ಧತಿಯನ್ನ, ನ್ಯಾಚುರಲ್ ಪದ್ಧತಿಯನ್ನ ನಾವು ರಿವರ್ಸ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಎಲ್ಲಿ? ಸೋ ಕಾಲ್ಡ್ ಸಿವಿಲೈಸ್ಡ್ ಸೊಸೈಟಿನಲ್ಲಿ. ಅಲ್ಲಿ ನಿಮಗೆ ಕಾಣುವುದಕ್ಕೆ ಅನ್ಸಿವಿಲೈಸ್ಡ್ ಸೊಸೈಟಿ, ಆದರೆ ಮೋಸ್ಟ್ ಹೆಲ್ತಿ ಸೊಸೈಟಿ. ಅಂದ್ರೆ ಇವಾಗ ಸಿವಿಲೈಸ್ಡ್ ಸೊಸೈಟಿಯಿಂದ ತುಂಬಾ ಮತ್ತೆ ನಾವು ಸಿವಿಲೈಸೇಷನ್ ಶುರುವಾದಾಗ ಅಂತ ನೋಡಿದ್ರೆ ಆಗ ಹೇಗೆ ಬದುಕ್ತಿದ್ರು, ಇವರು ಹಾಗೆ ಬದುಕ್ತಾರೆ. ಪ್ರಕೃತಿ ಜೊತೆಗೆ ಏನಿದೆ ಹಂಗೆ ಬದುಕ್ತಾರೆ. ಕರೆಕ್ಟ್. ಅವರಿಗೆ 120ಕ್ಕಿಂತ ಜಾಸ್ತಿ ವರ್ಷ ಬದುಕ್ತಾ ಇದ್ರು ಹಿಂದಿನ ಸೊಸೈಟಿನಲ್ಲಿ. ಅನ್ಸಿವಿಲೈಸ್ಡ್ ಸೊಸೈಟಿನಲ್ಲಿ ಅವರ ಏಜ್ ಸ್ಪ್ಯಾನ್ ಎಷ್ಟು ಅಂದ್ರೆ 120 ವರ್ಷಗಳು ಪ್ಲಸ್ ಇರ್ತಾ ಇತ್ತು. ಶತಾಯುಷಿ ಅಂತ ನಾವು ಬೇಕಾದಷ್ಟು ಜನನ್ ಕರಿತಾ ಇದ್ವಿ. ಈಗ ಶತಾಯುಷಿ ಇಲ್ವೇ ಇಲ್ಲ. ಅಘೋರಿಗಳ ಲೈಫ್ ಸ್ಪ್ಯಾನ್ ಹೆಲ್ತಿಯರ್ ಲೈಫ್ ಬಂದ್ಬಿಟ್ರೆ ಅವರು 100 ವರ್ಷ ಪ್ಲಸ್ ಬದುಕ್ತಾರೆ. ಸಾಧಕರು, ಅದರಲ್ಲಿ ಆರೋಗ್ಯ ಸಾಧಕರು ಇದ್ದಾರೆ, ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯ ಸಾಧಕರಿದ್ದಾರೆ. ಅದರಲ್ಲಿ ಕೆಲವರು ಸ್ಪೆಷಲೈಸ್ಡ್ ಡಾಕ್ಟರ್ ಫೀಲ್ಡ್ ಇಂದ ಬಂದಿರೋರು ಇರ್ತಾರೆ. ಅಘೋರಿಗಳಲ್ಲಿ ಎಜುಕೇಶನ್ ಸಿಸ್ಟಮ್ ಅನ್ನು ಹೇಳ್ಬಿಡ್ತೀನಿ, ಇದೆಲ್ಲ ಬರ್ಬೇಕಾದ್ರೆ. ಓಕೆ. ಮೊದಲೇ ಹೇಳಿದೆ, ಚಿಕ್ಕ ವಯಸ್ಸಿನಿಂದಾನೇ ಯಾರೋ ಅಘೋರಿ ಜೊತೆ ಹೋಗ್ಬಿಟ್ಟು ಅವ್ರ ಸಾಧನೆಗಳನ್ನ ಕಲ್ತ್ಕೊಂಡ್ ಬಂದಿರೋಂಥ ಒಂದು ಗ್ರೂಪ್ ಆದ್ರೆ, ಎಷ್ಟೋ ಜನ IAS ಮಾಡಿರೋರು, IPS ಮಾಡಿರೋರು, IASC ನಲ್ಲಿ ಮಾಡಿರೋರು, ಡಾಕ್ಟರ್ಗಳಾಗಿರೋರು, ಸೈಂಟಿಸ್ಟ್ಗಳು, ಇವರೆಲ್ಲ ತನ್ನ ಜೀವನದ ಪರಿಧಿ ಈ ಪ್ಲೆಜರ್ಸ್ಗಳು, ಹಣ ಸಾಕನ್ಸಿದೆ, ಈ ಕಪಟ ಪ್ರತಿಷ್ಠೆಗಳು ಸಾಕನ್ಸಿದೆ. ಅವರೆಲ್ಲರೂ ಹೊಸದನ್ನ ಸಾಧನೆ ಮಾಡ್ಲಿಕ್ಕೆ ಅಲ್ಲಿ ಹೋಗಿರ್ತಾರೆ. ಅವರುಗಳಿಗೆ ಈಗ ಡಾಕ್ಟರ್ ಒಬ್ಬ ಸಾಧನೆ ಮಾಡ್ಲಿಕ್ಕೆ ಹೊರಟ್ರೆ ಡಾಕ್ಟರ್ ತನವೂ ಉಂಟು, ಸಾಧನೆಯೂ ಉಂಟು. ಕರೆಕ್ಟ್. ಅವನು ಹೆಲ್ತಿನ ಬಗ್ಗೆ ರಿಸರ್ಚ್ ಮಾಡ್ತಾನೆ. ಹಾರ್ಟ್ ಬೀಟ್ ಹೇಗೆ ಅಂತ ಒಳಗಡೆ ಅಲ್ಲಿ ಡಿಸೆಕ್ಷನ್ ಬೇಕಾಗಿಲ್ಲ, ಗ್ಯಾಜೆಟ್ಸ್ ಬೇಕಾಗಿಲ್ಲ, ಧ್ಯಾನ ಕೂತ್ರೆ ಸಾಕು, ಅವನಿಗೆ ಗೊತ್ತಿದೆ ವಿಷಯ. ಅವನು ಅದ್ಭುತವಾದ ಆರಾಧಕ ಆಗ್ತಾನೆ, ಹೆಲ್ತಿನ ಆರಾಧಕ ಆಗ್ತಾನೆ. ತನಗೆ ಗೊತ್ತಿರೋದು ಇನ್ಯಾರಿಗಾದ್ರು ಹೇಳ್ಕೊಡ್ಬೇಕು ಅಂದ್ರೆ ಅಕ್ಕಪಕ್ಕದವ್ರಿಗೆ ಹೇಳ್ಕೊಡ್ತಾನೆ. ತನ್ನ ಸಾಧನೆಯನ್ನ ಸದ್ಯಕ್ಕೆ ಗೌಪ್ಯವಾಗಿಟ್ಟಿರ್ತಾನೆ. ಇನ್ಯಾರಿಗೋ ಯೋಗದ ಸಾಧನೆ ಇದೆ, ಅವನು ಯೋಗದ ಸಾಧನೆ ಮಾಡ್ತಾ ಹೊರಡ್ತಾನೆ. ಅವನೊಂದು 200 ವರ್ಷ ಬದುಕ್ತಾನೆ. ಡಾಕ್ಟರ್ ಆಗಿರೋನು, ಅವನು ಸೆನ್ಸಿಟಿವ್ ಡಾಕ್ಟರ್ ಆಗ್ಬಿಟ್ಟಿದ್ರೆ ಅವನೇನಾಗುತ್ತೆ, ಪ್ರತಿಯೊಂದಕ್ಕೂ ಔಷಧಿಯನ್ನ ಹುಡುಕ್ತಾ ಇರ್ತಾನೆ. ಇಲ್ಲಿರುವ ಮೆಂಟಾಲಿಟಿ ಅಲ್ಲೂ ಇರುತ್ತೆ. ಒಂದ್ ಸ್ವಲ್ಪ ಚೇಂಜಸ್, ಮಾಡಿಫಿಕೇಶನ್ಸ್ ಮಾಡ್ಕೋತಾರೆ. ಸೊ ಯಾರೋ ಇಲ್ಲಿ ಎಜುಕೇಟೆಡ್ ಇದ್ದಾರೆ, ಯಾರೋ ಟೀಚರ್ ಆಗಿದ್ದಾರೆ, ಯಾರೋ CEO ಆಗಿದ್ದಾರೆ, ಅವನು ಅಲ್ಲಿ ಹೋದ್ರು ಒಂದು CEO ಮೆಂಟಾಲಿಟಿ ಉಳ್ಕೊಂಡಿರುತ್ತಲ್ಲ. ರೈಟ್. ಅವನು ಅಲ್ಲಿನ ಹೊಸ ಹೊಸ ಇನೋವೇಷನ್ಸ್ ಇನ್ ಮ್ಯಾನೇಜ್ಮೆಂಟ್ ತರಲಿಕ್ಕೆ ಟ್ರೈ ಮಾಡ್ತಾನೆ. ಅಘೋರಿತನದಲ್ಲೇ ಇನ್ನೂ ಆರ್ಗನೈಸ್ಡ್ ಆಗ್ಬೋದಾ ಅಂತ ಟ್ರೈ ಮಾಡ್ತಾನೆ. ಅಘೋರಿತನವನ್ನು ಮಾರ್ಕೆಟ್ ಮಾಡೋದು ಹೆಂಗೆ ಅಂತ ಟ್ರೈ ಮಾಡ್ತಾನೆ. ಸೊ ಎಲ್ಲರಿಗೂ ಅವರ ಇಲ್ಲಿನ ವೃತ್ತಿ, ಅಲ್ಲಿನ ವೃತ್ತಿ, ಅಲ್ಲಿ ಸಾಧಕತನ ಆ್ಯಡ್ ಆಗತ್ತೆ. ಇಲ್ಲಿ ನಮಗೆ ಸಾಧಕತನ ಇಲ್ಲ. ಇಲ್ಲಿ ನಮಗೆ ಸ್ಯಾಚುರೇಷನ್ ಇದೆ, ಗ್ರೋತಿನ ಸ್ಯಾಚುರೇಷನ್ ಇದೆ, ಮನಸ್ಸಿನ ಥಾಟಿನ ಸ್ಯಾಚುರೇಷನ್ ಇದೆ. ಆ ಸ್ಯಾಚುರೇಷನ್ ಇಂದ ಹೊರಗೆ ಬರ್ತಾರೆ. ಇಲ್ಲಿ ಪೋಸ್ಟ್ ಗ್ರಾಜುಯೇಟ್ ಅಂತ ಅನ್ಕೋಣ ಸಿವಿಲೈಸ್ ಸೊಸೈಟಿನಲ್ಲಿ. ಅಲ್ಲಿಗೆ ಹೋದ ತಕ್ಷಣ ಅವರು ಅನ್ಲರ್ನ್ ಆಲ್ ದಿಸ್ ABCD ಇಂದ ಮತ್ತೆ ಶುರು ಮಾಡ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಶುರು ಮಾಡ್ತಾರೆ. ಅವ್ರು ಕಲೀಲಿಕ್ಕೆ ರೆಡಿ ಇದ್ದಾರೆ. ಅವರಿಗೆ ಬೆಳಿಲಿಕ್ಕೆ ಈ ವಿದ್ಯೆನೂ ಗೊತ್ತು, ಈ ವಿದ್ಯೆನೂ ಗೊತ್ತು. ರೈಟ್. ಇವಾಗ ನೀವು ಹೇಳಿದ್ವಿ, ನಾವು ಲೈಫ್ ಸ್ಪ್ಯಾನ್ ಬಗ್ಗೆ ಮಾತಾಡ್ತಾ ಇದ್ವಿ. ಲೈಫ್ ಸ್ಪ್ಯಾನ್ ಅಂದಾಗ ಈಗ ಶಂಕರಾಚಾರ್ಯರು ನೋಡಿರ್ಬೋದು, ವಿವೇಕಾನಂದರು ನೋಡಿರ್ಬೋದು, ಅವ್ರಿಗೂ ಅನ್ನಿಸ್ತು ಅವ್ರ ಸಾಧನೆ ಆ ಚಿಕ್ಕ ವಯಸ್ಸಿಗೆ ಮಾಡಿದ್ರು, ಸೊ ಅವರು ಅಷ್ಟು ಬೇಗ ಕಾಲವಾದರು. ಇವರಲ್ಲೂ ಆ ಇಚ್ಛಾಮರಣ ಶಕ್ತಿ ಅಂತೀವಲ್ಲ, ಸೊ ಇದೆಲ್ಲ ಸಾಧನೆ ಮಾಡುವಾಗ ತನಗೆ ತಾನೇ ಆ ಶಕ್ತಿನೂ ಇರುತ್ತೆ. ಅವ್ರು ಬೇಕಾದರೆ ನನ್ನ ಸಾಧನೆ ಮಾಡಿದ್ದೀನಿ, ನನ್ನ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಈ ಮೂಲಕ ಏನು ಮಾಡಬೇಕೋ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈಸ್ ದ್ಯಾಟ್ ಆಲ್ಸೋ ಪಾಸಿಬಲ್? ಕೆಲವು ಕ್ವಶನ್ಗಳು ತುಂಬ ಸಿಂಪಲ್ ಅಥವಾ ಸಿಲ್ಲಿ ಅನ್ನಿಸ್ಬಹುದು, ಬಟ್ ಈ ಮೋಸ್ಟ್ ಗೂಗಲ್ ಕ್ವೆಶನ್ಸ್ ಎಲ್ಲರಿಗೂ ಅಘೋರಿಗಳ ಬಗ್ಗೆ ತಿಳ್ಕೊಳ್ಳೋಕೆ ಇರೋ ಕುತೂಹಲಕಾರಿ ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮಗೆ ಆ ಶಕ್ತಿ ಇದೆ, ನನಗೆ ಆ ಶಕ್ತಿ ಇದೆ, ಜಗತ್ತಿನ ಪ್ರತಿಯೊಬ್ಬರಿಗೂ ಇಚ್ಛಾ ಮರಣದ ಶಕ್ತಿ ಇದೆ. ಅದು ಹೇಗೆ ಸಾಧ್ಯ? ಇದೆ. ಅರ್ಥ ಮಾಡ್ಕೋಬೇಕಷ್ಟೇ. ಮರಣ ಅಂದ್ರೆ ಏನು? ನಂಗೆ ಸಾಕು ಅನ್ಸೋದು, ರೈಟ್ ಅಲ್ವಾ? ಕ್ಷಣಿಕವಾದ ಸಾಕು ಅನ್ಸೋದು, ದೀರ್ಘಾವಧಿ ಕಾಲದ ಸಾಕು ಅನ್ಸೋದು, ಅದೆಲ್ಲರಿಗೂ ಅನ್ಸುತ್ತೆ. ನಂಗೆ ಜೀವನ ಸಾಕು, ಇನ್ಮೇಲೆ ಬೇಡ, ಏನು ಬೇಡ ಅನ್ಸಿದ್ರೆ ಅವ್ರು ಆಹಾರ ನಿಲ್ಲಿಸ್ತಾರೆ, ಮೆಡಿಸಿನ್ಸ್ ನಿಲ್ಲಿಸ್ತಾರೆ, ತನ್ನನ್ನು ಎಂಡ್ ಮಾಡ್ಕೋತಾರೆ.
ಎಷ್ಟೋ ಜನ ನೋಡಿದ್ದೀವಿ, ಅವ್ರು ಹಿಂದಿನ ದಿನ ಹೇಳಿದ್ರು ನಾಳೆ ಇರ್ತೀನೋ ಇಲ್ವೋ ಅಂತ ಹೇಳಿದ್ರು ಅಂತ. ಇಲ್ಲ, ಆ್ಯಕ್ಚುಲಿ ಈ ವಿಷಯದಲ್ಲಿ ಹೇಳ್ಬೇಕು, ನನ್ನ ತಂದೆಯ ತಂದೆ, ನಮ್ಮ ತಾತ ಅವ್ರು ಬೆಡ್ ರಿಡನ್ ಆಗಿಬಿಟ್ರು. ಅವ್ರಿಗೆ ಅನ್ನಿಸ್ತಂತೆ ನನ್ನ ಸೇವೆ ಮಾಡಿಸ್ಕೊಂಡು, ಅಂದರೆ ಲಿಟ್ರಲಿ ಬೆಡ್ ರಿಡನ್, ಇಷ್ಟನ್ನೆಲ್ಲ ಮಕ್ಳ ಹತ್ರ ಮಾಡಿಸ್ಕೊಳಕ್ಕೆ ನಂಗೆ ತುಂಬ ಇದಾಗುತ್ತೆ ಅಂದ್ಬಿಟ್ಟು 2 ದಿನ ಊಟ ಬಿಟ್ರೆ 3ನೇ ದಿನ ಹಿ ಈಸ್ ನಾಟ್ ದೇರ್. ಎಲ್ಲರೂ ಇಚ್ಛಾಮರಣಿನೇ. ಸೋಲ್ ಕನೆಕ್ಟ್ ಯಾರ್ಯಾರಿಗಿರುತ್ತೆ ಅವರಲ್ಲಿ ಇಚ್ಛಾಮರಣತನ ಇರುತ್ತೆ. ಸೋಲ್ ಕನೆಕ್ಟ್ ಅಂದ್ರೆ ನನ್ನ ಒಳಗಡೆ ಏನ್ ನಡೀತಾ ಇದೆ, ಹೊರಗಡೆ ಏನ್ ನಡೀತಾ ಇದೆ, ನಾನು ಈ ಪ್ರಪಂಚಕ್ಕೆ ಸೂಟಬಲ್ಲ ಅಲ್ವಾ, ನನ್ನ ಅವಶ್ಯಕತೆ ಪ್ರಪಂಚಕ್ಕೆ ಇದೆಯಾ ಇಲ್ವಾ, ಅರ್ಥ ಆದ ತಕ್ಷಣನೇ ಇಚ್ಛಾಮರಣಿಗಳು ಎಲ್ಲರೂ. ಹಿಂದೆ 1 ಜನರೇಷನ್ ಹಿಂದೆ ಗ್ಯಾಜೆಟ್ಸ್ಗಳಿರಲಿಲ್ಲ, ಡೈವರ್ಷನ್ ಇರಲಿಲ್ಲ, ಹಾಗಾಗಿ ಅಲ್ಲಿ 99% ಜನ ಸೋಲ್ ಕನೆಕ್ಟೆಡ್ ಆಗಿರ್ತಾ ಇದ್ರು, ತನ್ನ ಸೋಲಿಗೆ ತಾನು ಕನೆಕ್ಟ್ ಆಗಿರ್ತಾ ಇದ್ರು. ಈಗ ನಮಗೆ ಸೋಲ್ ಕನೆಕ್ಟ್ ಆಗೋದಕ್ಕೆ ಧ್ಯಾನ ಮಾಡೋಕ್ಕೆ ಟೈಮೇ ಇಲ್ಲ, ನಮ್ಮನ್ನು ಅನಲೈಸ್ ಮಾಡ್ಕೊಳ್ಳೋಕ್ಕೆ ಟೈಮೇ ಇಲ್ಲ, ಹಾಗಾಗಿ ನಮಗೆ ಆ ಕ್ವಾಲಿಟೀಸ್ಗಳು ಕಡಿಮೆ. ಬಟ್ ಯಾರಾದರೂ ಡೆವಲಪ್ ಮಾಡಬೇಕಾದ್ರೆ ಮಾಡ್ಬೋದು. ನಮಗೆ ಒಂದು ಸ್ವಲ್ಪ ಇಚ್ಛಾಮರಣದ ಪವರ್ ಇದೆ ಅಂತಂದರೆ, 10% ಪವರ್ ಇರುತ್ತೆ ಅಂತಂದರೆ, ಅಘೋರಿಗಳಿಗೆ ಅವ್ರಿಗೆ ಇದರ 10 ಪಟ್ಟು ಇರುತ್ತೆ. ಅಂದರೆ ಯಾಕೆ ಅಂತಂದರೆ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಸಾಧನೆಗಳಲ್ಲೇ ಕೂತಿರೋರು. ಆ ಸೋಲ್ ಕನೆಕ್ಟ್ ಅಲ್ಲೇ ತನ್ನ ಶಕ್ತಿಯ ಪರಿಚಯವನ್ನ ತಾನು ಮಾಡ್ಕೊಳ್ಳೋಕೆ ಇದು ಕೂತಿರೋದು. ಸೊ ಆ ಶಕ್ತಿಗಳಲ್ಲಿ ಇದು ಒಂದು ಸೆಲ್ಫ್ ಹೀಲಿಂಗ್ ಅಂತ ಹೇಳ್ತೀವಿ. ನಾನು ಎಷ್ಟೋ ಸಲ ನಾನು ಪ್ರಯತ್ನ ಪಟ್ಟಿದ್ದೀನಿ, ನಿಮ್ಗೆಲ್ಲ ಹೇಳಿದ್ದೀನಿ. ಜ್ವರ ಇನ್ನು ಅರ್ಧ ಗಂಟೆಲಿ ಹೋಗುತ್ತೆ ನೋಡು ಪುಟ್ಟಿ ಅಂತ ಹೇಳಿಲ್ವಾ? ಅರ್ಥ ಏನು? ಐ ನೋ ಮೈ ಬಾಡಿ ಕ್ಯಾನ್ ಹೀಲ್ ಇಟ್ ಸೆಲ್ಫ್ ಅಂಡ್ ದ ಬಾಡಿ ಕ್ಯಾನ್ ಹಿಯರ್. ನಾವೇನ್ ಹೇಳ್ತೀವಿ ಅದನ್ನ ಅದು ಕೇಳಿಸ್ಕೊಳ್ಳುತ್ತೆ, ಹಾಗೆ ಆಕ್ಟ್ ಮಾಡುತ್ತೆ. ಯು ಆರ್ ರೈಟ್. ಮನಸ್ಸು ಏನು ಹೇಳುತ್ತೆ ಅದನ್ನು ದೇಹ ಕೇಳಿಸ್ಕೊಳ್ಳುತ್ತೆ. ದೇಹಕ್ಕೆ ತನ್ನ ಸ್ವಂತ ಬುದ್ಧಿವಂತಿಕೆ ಇಲ್ಲ. ಮನಸ್ಸು ಓಡು ಅನ್ನುತ್ತೆ, ಕಾಲು ಓಡುತ್ತೆ. ಮನಸ್ಸು ಡ್ರೈವರ್, ಮಿಕ್ಕಿದ್ದೆಲ್ಲ ಗಾಡಿಗಳು. ಓಡುತ್ತೆ, ಕೈಗೆ ತಿರುಗಿಸು, ತಿನ್ನು, ಕೆನ್ನೆಗೊಡಿಸ್ಕೋ, ರೆಡಿ ಮಾಡ್ಕೋ, ಇದೆಲ್ಲವೂ ಕೂಡ ಮನಸ್ಸು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರೋದ್ರಿಂದ ಕೈ ಮಾಡ್ತಾ ಇರೋದು. ನಡಿ ಅಂದರೆ ಇದು ನಡೆಯುತ್ತೆ. ಸೊ ನಮ್ಮಲ್ಲಿ ಡ್ರೈವರು ಇದ್ದಾರೆ, ವೆಹಿಕಲ್ಲು ಇದ್ದಾರೆ. ಈ ಎರಡೂ ಇರೋದ್ರಿಂದ ದಿಸ್ ಇಸ್ ಎ ಗುಡ್ ಬಾಡಿ. ಇದಕ್ಕೆ ಥಿಂಕಿಂಗ್ ಕೆಪಾಸಿಟಿನೂ ಜಾಸ್ತಿ ಇರೋದ್ರಿಂದ ಇದು ಎಲಿವೇಟೆಡ್ ಜೀವಿ ಆಗಿದೆ ಅಷ್ಟೇ. ಬೇರೆ ಜೀವಿಗಳಲ್ಲಿ ಥಿಂಕಿಂಗ್ ಕೆಪಾಸಿಟಿ ಕಡಿಮೆ, ನಮ್ಮ ಹ್ಯೂಮನ್ ಬೀಯಿಂಗಲ್ಲಿ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ. ಓಕೆ, ಅಘೋರಿಗಳಿಗೆ ಬಂದಾಗ ಈ ಥಿಂಕಿಂಗ್ ಕೆಪಾಸಿಟಿ ಅನಾವಶ್ಯಕವಾದ ಫ್ರಿಲ್ಸ್ಗಳನ್ನು ತೆಗೆದಿರೋದ್ರಿಂದ ಇವರ ಥಿಂಕಿಂಗ್ ಕೆಪಾಸಿಟಿ ತುಂಬ ಹೈ ಇರುತ್ತೆ. ಇಷ್ಟೆಲ್ಲ ಆದಮೇಲೆ ನನಗೆ ಅಥವಾ ಇದನ್ನು ನೋಡ್ತಿರುವಂತಹ ನಮ್ಮ ಆಡಿಯನ್ಸ್ಗೆ ಅನ್ನಿಸಬಹುದಾದ, ಕೇಳಬಹುದಾದ ಒಂದು ಪ್ರಶ್ನೆ, ನಾವು ಅಘೋರಿಗಳು ಯಾಕೆ ಹೀಗಿರ್ತಾರೆ, ಎಲ್ಲಿರ್ತಾರೆ, ಏನು ಮಾಡ್ತಾರೆ, ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಇಷ್ಟೆಲ್ಲ ಮಾತಾಡಿದ್ವಿ. ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರ ಕೊಟ್ರಿ. ನೀವು ಯಾಕೆ ಉತ್ತರ ಕೊಟ್ರಿ, ಹೇಗೆ ಉತ್ತರ ಕೊಟ್ರಿ? ಹೌ ಡು ಯು ನೋ? ನೋಡಿ ಗೊತ್ತಾ, ಕೇಳಿ ಗೊತ್ತಾ, ಅನುಭವಿಸಿ ಗೊತ್ತಾ, ಆಗಿ ಗೊತ್ತಾ, ಓದಿ ಗೊತ್ತಾ, ಹೇಗೆ ಗೊತ್ತು? ನೀವು ಇಷ್ಟಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಹೇಗೆ ಸಾಧ್ಯ ಆಯಿತು?